ಜಿಂಕ್ ಅಂದ್ರೆ ಸತು. ಇದು ಸ್ವಲ್ಪ ಪ್ರಮಾಣದಲ್ಲೇ ಬೇಕಾದ್ರೂ ಇದರ ಕೆಲಸ ನಾವು ಹುಟ್ಟೋದಕ್ಕಿಂತ ಮೊದ್ಲೇ ಅಂದ್ರೆ ನಾವು ಗರ್ಭದಲ್ಲಿದ್ದಾಗಲೇ ಶುರುವಾಗುತ್ತೆ. 300ಕ್ಕೂ ಹೆಚ್ಚು ಕಿಣ್ವಗಳು ಕೆಲಸ ಮಾಡಲು ಇದು ಬೇಕು. ಇನ್ಸುಲಿನ್ ಸೇರಿದಂತೆ ಮೇದೋಜೀರಕ ಗ್ರಂಥಿಯ ಇನ್ನೂ ಕೆಲವು ಹಾರ್ಮೋನ್ಗಳಲ್ಲಿ ಇದು ಇರುತ್ತೆ. ಇವಾಗ ನೀವೇ ಗೆಸ್ ಮಾಡಿ ಇದ್ರ ಕೆಲಸ ಏನೇನಿರಬಹುದು ಅಂತ. ಇದು ನಮ್ಮ ಮೂಳೆಗಳಲ್ಲಿ, ಹಲ್ಲುಗಳಲ್ಲಿ ಮತ್ತು ಮೇದೋಜೀರಕ ಗ್ರಂಥಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಕಬ್ಬಿಣ ಆದ್ಮೇಲೆ ನಮ್ಮ ದೇಹಕ್ಕೆ ಬೇಕಾಗುವ 2ನೇ ಟ್ರೇಸ್ ಮಿನರಲ್ ಜಿಂಕ್. ಇದು ಒಂದು ನೀಲಿ ಬಿಳಿ ಬಣ್ಣದ ಲೋಹ ರೂಪದ ಮೂಲವಸ್ತು. ನಮ್ ದೇಹಕ್ಕೆ ಜಿಂಕ್ ಯಾಕೆ ಬೇಕು? ಇಮ್ಯುನಿಟಿಗಾಗಿ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡಲು ಬೇಕು. ರೋಗ ಮತ್ತು ಸೋಂಕುಗಳ ವಿರುದ್ಧ ರಕ್ಷಣೆಗೆ ಜಿಂಕ್ ಬೇಕು. ಅಂದ್ರೆ ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಇದು ಬೇಕು. ವೂಂಡ್ ಹೀಲಿಂಗ್ ಗುಣ ಹೊಂದಿದೆ. ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಬೇಕು. ಟಿ ಸೆಲ್ಸ್ ಎಂದು ಕರೆಯುವ WBCಯ ಕಾರ್ಯ ಉತ್ತೇಜಿಸುತ್ತದೆ. ನಮ್ಮ ಇಮ್ಯುನಿಟಿ ಹೆಚ್ಚಿಸುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಜಿಂಕ್ ಬೇಕು. ನಮ್ಮ ಕಣ್ಣಿನ ರೆಟಿನಾ ಅಂದ್ರೆ ಅಕ್ಷಿಪಟಲ್ಗೆ ವಿಟಮಿನ್ ಎ ಸಾಗಿಸಲು ಜಿಂಕ್ ಬೇಕು. ಇದು ವಯಸ್ಸಾದ ಮೇಲೆ ಬರುವ AMD ಅಂದ್ರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಜೀವಕೋಶಗಳಲ್ಲಿನ ಜೆನೆಟಿಕ್ ಮೆಟೀರಿಯಲ್, ವಿಶೇಷವಾಗಿ DNA ತಯಾರಾಗಲು ಇದು ಬೇಕೇ ಬೇಕು. ನಾವು ವಾಸನೆ ಮತ್ತು ರುಚಿ ಸರಿಯಾಗಿ ತಿಳಿದುಕೊಳ್ಬೇಕಂದ್ರೆ ಜಿಂಕ್ ಬೇಕು. ಮಧುಮೇಹಿಗಳಿಗೂ ಒಳ್ಳೆಯದು, ಯಾಕೆಂದ್ರೆ ಇನ್ಸುಲಿನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸತ್ತು ಸಹಾಯ ಮಾಡುತ್ತೆ. ಇದು ನಮ್ಮ ಬ್ರೈನ್ ಫಂಕ್ಷನ್, ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ಇದು ನರ್ವ್ ಸಿಗ್ನಲ್ಗಳ ಕೆಲಸ ಬಲಪಡಿಸಿ ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ. ಏಕಾಗ್ರತೆ, ಬುದ್ಧಿವಂತಿಕೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಚುರುಕುತನ ಹೆಚ್ಚಿಸುತ್ತದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಒತ್ತಡ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ. ಜಿಂಕ್ ಕೂದಲಿನ ಆರೋಗ್ಯಕ್ಕೆ ಮುಖ್ಯ. ಇದು ಕೂದಲಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಕೂದಲು ಉದುರುವುದನ್ನು ತಡೆಯಲು ಮತ್ತು ಕೂದಲಿನ ದಪ್ಪ ಹೆಚ್ಚಿಸಲು ಇದು ಸಹಾಯಕ. ಇದು ಜೀರ್ಣಾಂಗ ವ್ಯೂಹಕ್ಕೂ ಒಳ್ಳೆಯದು. ಗ್ಯಾಸ್, ಅಸಿಡಿಟಿ, ಅಜೀರ್ಣತೆ ಈ ಸಮಸ್ಯೆಗಳನ್ನು ನಿಯಂತ್ರಿಸಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ಮೂಳೆಗಳ ಮತ್ತು ಹಲ್ಲುಗಳ ಆರೋಗ್ಯಕ್ಕೂ ಒಳ್ಳೆಯದು. ಆರ್ಥ್ರೈಟಿಸ್ ಮತ್ತು ಹಲ್ಲುಗಳ ಸಮಸ್ಯೆಗಳನ್ನು ಇದು ತಡೆಯಲು ಸಹಾಯ ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಮುಖದ ಮೇಲೆ ಮೊಡವೆ ಬರಲು ಬಿಡಲ್ಲ. ಅದಕ್ಕೆ ಸ್ಕಿನ್ ಸಪ್ಲಿಮೆಂಟ್ಗಳಲ್ಲಿ, ಆಯಿಂಟ್ಮೆಂಟ್ಗಳಲ್ಲಿ ಇದು ಇರುತ್ತೆ. ಇದು ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್. ನಮ್ಮ ಚರ್ಮದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಎಕ್ಸಿಮಾ ಸಮಸ್ಯೆಯಲ್ಲಿ ಇದು ಲಾಭ ಕೊಡುತ್ತೆ. ಕೆಮ್ಮು, ನೆಗಡಿಗೆ ತೆಗೆದುಕೊಳ್ಳುವ ಸಿರಪ್ನಲ್ಲಿ, ನಜಲ್ ಸ್ಪ್ರೇಗಳಲ್ಲಿ, ಲೊಜಾಂಜಸ್ಗಳಲ್ಲಿ ಜಿಂಕ್ ಇರುತ್ತೆ ಅಂತ ನಿಮಗೆ ಗೊತ್ತಾ? ಅಧ್ಯಯನದ ಪ್ರಕಾರ ಇದು ಕೆಮ್ಮು, ನೆಗಡಿಯ ತೀವ್ರತೆ ಕಡಿಮೆ ಮಾಡುತ್ತೆ. ಇದು ಗರ್ಭಿಣಿಯರ ಆರೋಗ್ಯ ಮತ್ತು ಭ್ರೂಣದ ಬೆಳವಣಿಗೆಗೆ ಸಹಕಾರಿ. ಹಾರ್ಮೋನ್ ನಿಯಂತ್ರಣ, ಗರ್ಭಧಾರಣ ಅವಧಿಯಲ್ಲಿ ಭ್ರೂಣದ ಬೆಳವಣಿಗೆ ಮತ್ತು ನಮ್ಮ ಇಮ್ಯೂನ್ ವ್ಯವಸ್ಥೆಯನ್ನು ಬಲಶಾಲಿ ಮಾಡಲು ಜಿಂಕ್ ಸಹಾಯ ಮಾಡುತ್ತೆ. ಒಂದ್ ವೇಳೆ ಗರ್ಭಿಣಿಯರಲ್ಲಿ ಜಿಂಕ್ನ ಕೊರತೆ ಆದ್ರೆ ಮಗುವಿನ ತೂಕ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ತಾಯಿಯಲ್ಲಿ ಎದೆ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ. ಪುರುಷರಲ್ಲಿ ಪುರುಷತ್ವ ರಕ್ಷಣೆಗೂ ಜಿಂಕ್ ಬೇಕು. ಇದು ವೀರ್ಯಾಣುಗಳ ಗುಣಮಟ್ಟ ಸುಧಾರಿಸುತ್ತದೆ. ಹಾರ್ಮೋನ್ ಉತ್ಪತ್ತಿಯನ್ನು ಪ್ರೇರೇಪಿಸುತ್ತದೆ. ಫರ್ಟಿಲಿಟಿಗೆ ಸಹಾಯ ಮಾಡುತ್ತೆ. ಜಿಂಕ್ ಇದು ಅನೇಕ ಔಷಧಿಗಳಲ್ಲಿ ಸಪ್ಲಿಮೆಂಟ್ಗಳ ರೂಪದಲ್ಲಿ ಸಿಗುತ್ತೆ. ಜಿಂಕೋವಿಟಾ ಇದೆ, ಯಶದ್ ಭಸ್ಮ, ಸೂಪರ್ ಜಿಂಕ್ ಅಂತ ಹೇಳ್ತೀವಿ, ಮಲ್ಟಿವಿಟಮಿನ್ಗಳಲ್ಲಿ ಇರುತ್ತೆ. ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂದ್ರೆ ಪುರುಷರು 11 ಮಿಲಿಗ್ರಾಂ ಪ್ರತಿದಿನಕ್ಕೆ, ಮಹಿಳೆಯರು 9 ಮಿಲಿಗ್ರಾಂ ದಿನಕ್ಕೆ, ಇನ್ನು ಗರ್ಭಿಣಿಯರು 11ರಿಂದ 12 ಮಿಲಿಗ್ರಾಂ ದಿನಕ್ಕೆ, ಇನ್ನು ಮಕ್ಕಳು 2 ಮಿಲಿಗ್ರಾಂನಿಂದ 8 ಮಿಲಿಗ್ರಾಂನವರೆಗೆ ಸೇವಿಸಬಹುದು. ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಇದು ಕಂಡುಬರುತ್ತೆ ಅಂದ್ರೆ ಕಡ್ಲೆಕಾಳು, ರಾಜ್ಮಾ, ಶೇಂಗಾ ಬೀಜ, ಒಣ ಕೊಬ್ಬರಿ, ಗೋಡಂಬಿ, ಸಾಸಿವೆ, ಬದಾಮು, ವಿಳ್ಳೆದೆಲೆ ಇವುಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇನ್ನು ಎಲ್ಲಾ ಹಸಿರು ತರಕಾರಿಗಳಲ್ಲಿ ಬೆಳ್ಳುಳ್ಳಿ, ಮಶ್ರೂಮ್, ಅಗಸೆ ಬೀಜ, ಕಿತ್ತಳೆ, ಖಜೂರ ಹೀಗೆ ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ಇದು ಕಂಡುಬರುತ್ತೆ. ಆದ್ರೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವಾಗ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ಸತುವಿನ ಅಧಿಕ ಸೇವನೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಮತ್ತು ತಾಮ್ರದ ಕೊರತೆ ಕೂಡ ಉಂಟುಮಾಡುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.